ನಮಸ್ಕಾರ ಗೆಳೆಯರೆ. ಒಂದು ಖುಷಿಯ ವಿಷಯ ಏನಪ್ಪ ಅಂತಂದರೆ, ನನ್ನ ಯೂಟ್ಯೂಬ್ ಚಾನೆಲ್ ಆಫ್ ಮಾನಿಟೈಸೇಷನ್ ಆಗಿದೆ. ನಿನ್ನೆ ಆಯಿತು. ನಿನ್ನೆ ಅಂದರೆ 10ನೇ ತಾರೀಕು ಸೆಪ್ಟೆಂಬರ್ ಆಫ್ ಮಾನಿಟೈಸೇಷನ್ ಆಗಿದೆ. ಈಗ ಇದನ್ನು ನಾನು ರಿವ್ಯೂಗೆ ಕಳಿಸ್ಬೇಕು. ಈಗ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ಅದರ ಸೆಟ್ಟಿಂಗ್ಗಳು ಯಾವ್ಯಾವ ರೀತಿ ನಾನು ಏನೇನು ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟು ರಿವ್ಯೂ ಬೇಸ್ ಟರ್ಮ್ ಅಂತ ಇದೆ. ಇದನ್ನು ಒಂದ್ಸರಿ ಚೆಕ್ ಮಾಡಿ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗೋಣ. ಓಕೆ, ಅಕ್ಸೆಪ್ಟ್ ಬಟನ್ ಇದೆ, ಚೆಕ್ ಮಾಡಿ ಅಕ್ಸೆಪ್ಟ್ ಮಾಡಿ. ಓಕೆ, ಅಕ್ಸೆಪ್ಟ್ ಆಯಿತು. ಓಕೆ, ಈಗ ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್. ಯೂಟ್ಯೂಬ್ಗೆ ಆ್ಯಡ್ಸೆನ್ಸ್ನ ಇವಾಗ ಒಂದು ನಮ್ಮ ಜಿಮೇಲ್ ಐ ಡಿಯಿಂದ ಸೈನ್ ಅಪ್ ಆಗಬೇಕು ಮಾಡಬೇಕು. ಇವಾಗ ಅದನ್ನು ಮಾಡೋಣ. ಸ್ಟಾರ್ಟ್ ಮೇಲೆ ಮಾಡೋಣ. ಓಕೆ, ಇಷ್ಟು ಬೇಗ ಆ್ಯಡ್ಸೆನ್ಸ್ ಏನಕ್ಕೆ ಕೇಳ್ತಾ ಇದೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಮಾಡೋಣ. ಸೆನ್ಸ್ ನನ್ನ ಹತ್ರ ಯಾವುದು ಆ್ಯಡ್ಸೆನ್ಸ್ ಅಕೌಂಟ್ ಇಲ್ಲ, ಆದ್ದರಿಂದ ನೋ ಐ ನೀಡ್ ಟು ಕ್ರಿಯೇಟ್ ಒನ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್. ಈ ಸ್ಟೆಪ್ಗಳು ನೋಡ್ಕೊಳ್ಳಿ, ಯಾಕೆಂದರೆ ನಾನು ಪ್ರತಿಯೊಂದು ಓದಿ ಮಾಡ್ತಾಯಿದ್ದೀನಿ. ಇದು ನನ್ನ ರೀಜನ್ ಯಾವುದು, ಕಂಟ್ರಿ ಯಾವುದು ಅಂತ ಕೇಳ್ತಾ ಇದೆ. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಮಗೆ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಗಳು ಸಿಗುತ್ತವೆ, ಇಲ್ಲ ಅಂದರೆ ಕೆಲವು ವೀಡಿಯೋದಲ್ಲಿ ಸಿಗೋದಿಲ್ಲ. ಆದ್ದರಿಂದ ನನಗೆ ಸ್ವಲ್ಪ ಕಷ್ಟ ಆಯಿತು ಮಾಡೋದಕ್ಕೆ. ನಿಮಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು ಅಂತ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ. ಇವಾಗ 500 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ 3 ತಿಂಗಳ ಒಳಗಡೆ 500 ಜನ ಆಗಿದ್ದಾರೆ. ಎಷ್ಟೋ ಜನ ತುಂಬ ಕಷ್ಟಪಡ್ತಾರೆ, 1 ವರ್ಷ 1.5 ವರ್ಷದ ತನಕ. ಬಟ್ ಕೆಲವ್ರಿಗೆ ಬೇಗ ಆಗುತ್ತೆ, ಅದೃಷ್ಟ ಇರಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು. ನನಗೆ 3 ತಿಂಗಳ ಒಳಗಡೆ ಆಗಿದೆ. ಓಕೆ, ಇದು ನಮ್ಮ ಮನೆಯ ಅಡ್ರೆಸ್ ಕೇಳ್ತಾ ಇದೆ, ಎಕ್ಸಾಕ್ಟ್ ಅಡ್ರೆಸ್ಸು. ಇದೇನು ಆಧಾರ್ ಪ್ರಕಾರ ಕೊಡಬೇಕು ಅಂತ ಏನಿಲ್ಲ. ನನ್ನ ಮನೆ ನಾನೀಗ ಎಲ್ಲಿದ್ದೀನಿ, ನನ್ನ ಪರ್ಮನೆಂಟ್ ಅಡ್ರೆಸ್ ಇದು. ನಾನು ಅದೇ ಅಡ್ರೆಸ್ನ ನಾನು ಕೊಡ್ತಾಯಿದ್ದೀನಿ. ಏಕೆಂದರೆ ಆ್ಯಡ್ಸೆನ್ಸ್ದು ಒಂದು ಪಿನ್ ಬರುತ್ತೆ ಮನೆಗೆ ಕೊರಿಯರಲ್ಲಿ. ಆ ಪಿನ್ ಇದೇ ಅಡ್ರೆಸ್ಸಿಗೆ ಬರೋದು. ಆ ಪಿನ್ ತೊಗೊಂಡು ನಾವು ಈ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡಬೇಕಾಗತ್ತೆ. ಅಡ್ರೆಸ್ನ ರೀಚೆಕ್ ಮಾಡಿ. ಯಾವುದೇ ರೀತಿ ಹರಿಬರಿ ಅರ್ಜೆಂಟಲ್ಲಿ ಮಾಡಬೇಕು ಅನ್ನೋ ಯಾವುದೇ ರೀತಿ ಇದನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಒಂದೊಂದು ಪದನೂ ಒಂದೊಂದು ಲೆಟರ್ನೂ ಓದಿ ನೀಟಾಗಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಓಕೆ, ಇವಾಗ ಅಪ್ಲೈ ಮಾಡಾಯಿತು. ಇದು ಎಷ್ಟು ದಿನದಲ್ಲಿ ಅಪ್ರೂವ್ ಆಗುತ್ತೆ ಅಂತ ನೋಡೋಣ. ಓ ಮೈ ಗಾಡ್, ಇದು 2 to 3 ವೀಕ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಅಪ್ರೂವಲ್ ಆಗೋಕ್ಕೆ. ನೆಕ್ಸ್ಟು ಗೆಟ್ ರಿವ್ಯೂಡ್ ಅಂತ ಒಂದಿದೆ, ಅದು ಎಷ್ಟು ದಿನ ತಗೊಳುತ್ತೋ ಏನೋ ನನಗೆ ಗೊತ್ತಿಲ್ಲ. ನೋಡೋಣ. ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ ಹೇಗೆ ಅಂತ. ಫ್ರೆಂಡ್ಸ್, ಅಪ್ರೂವ್ ಆಗೋಯ್ತು. ಆಫ್ ಮಾನಿಟೈಸೇಷನ್ ಆಗೋಯ್ತು ನನ್ನ ಅಕೌಂಟು. ನೋಡಿ, ಈಗ ನನಗೆ ಮೆಂಬರ್ಶಿಪ್ ಆ್ಯಂಡ್ ಸೂಪರ್ ಅಂದರೆ ಅಲ್ಲಿ ಇಮೋಜಿಸ್ಗಳನ್ನ ಹಾಕೋದಕ್ಕೆ ಇದನ್ನೆಲ್ಲ ನನಗೆ ಆಪ್ಷನ್ ಸಿಕ್ಕಿದೆ. ಅಂದರೆ ನನ್ನ ಮೆಂಬರ್ಸ್ ಹಾಕ್ಬೋದು. ಇದು ನಾನು ಇನ್ನೂ ಅಚೀವ್ ಆಗಿಲ್ಲ. ಇನ್ನೂ 1000 ಸಬ್ಸ್ಕ್ರೈಬರು 4000 ಬೇಗ ಆಗ್ಬೋದು ನಾನು ಅಂದ್ಕೊಂಡಿರೋ ಹಾಗೆ. ಇನ್ನೊಂದು 500 ಸಬ್ಸ್ಕ್ರೈಬರ್ಸ್ ನನಗೆ ಬಂತು ಅಂದರೆ ನಾನು ಫುಲ್ ಮಾನಿಟೈಸೇಷನ್ ಆಗುತ್ತೆ ನನ್ನ ಚಾನೆಲ್ಲು. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಅಕೌಂಟ್ನ ಬೇಗ ನಾನು ಅರ್ನಿಂಗ್ ಲೆವೆಲಿಗೆ ತಗೊಂಡೋಗೋಕ್ಕೆ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಈ ಲೆವೆಲ್ಗೆ ಏನು ಮಾಡಬೇಕು ಅಂತಲೂ ಒಂದು ವಿಡಿಯೋ ಮಾಡಾಕ್ತೀನಿ ನಾನು. ನೆಕ್ಸ್ಟ್ ಫುಲ್ ಮಾನಿಟೈಸೇಷನ್ ಆದಾಗ ಅಲ್ಲಿ ಯಾವ್ಯಾವ ರೀತಿ ಸ್ಟೆಪ್ಸ್ಗಳು ನಾವು ಪಾಲಿಸ್ಬೇಕು ಏನು ಎತ್ತ ಅಂತ ಅದನ್ನು ನಾನು ಒಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನನಗೆ ಜಸ್ಟ್ ಒಂದು 3 to 4 ಅವರ್ಸ್ ಒಳಗಡೆ ನನ್ನ ಅಕೌಂಟು ಎಲ್ಲ ಅಪ್ರೂವ್ ಆಗೋಯ್ತು.
ಅಲ್ಲಿ 2 to 3 ವೀಕ್ಸ್ ಅಂತ ಇತ್ತು. ಅದಾದಮೇಲೆ ನೆಕ್ಸ್ಟು ಗೆಟ್ ರಿವ್ಯೂಡಲ್ಲಿ ಅದು ಬಂದು 1 ಮಂತ್ ಅಂತ ಇತ್ತು. ಬಟ್ ಓವರಾಲ್ ಎಲ್ಲನೂ ಬಂದು ಫಸ್ಟು ಇದು ಬಂದು 3 hours ತೊಗೊಂತು, 2 to 3 ವೀಕ್ಸ್ ಇದ್ದಿದ್ದು. ನೆಕ್ಸ್ಟ್ ಗೆಟ್ ರಿವ್ಯೂಡ್ ಬಂದು ಅದೊಂದು 2 hours ತೊಗೊಂತಷ್ಟೇ, ಬೇಗ ಅಪ್ರೂವ್ ಆಗೋಯ್ತು. ಬಟ್ ಎಲ್ಲರೂ ಕಾಯ್ಬೋದು, ನೀವು ತುಂಬ ದಿನ ಕಾಯಬೇಕಾ, 1 ತಿಂಗಳು ಕಾಯಬೇಕಾ ಅಂತ. ಬಟ್ ಏನಾದ್ರು ಇಶ್ಯೂ ಇದ್ದರೆ ಮಾತ್ರ ನೀವು ಕಾಯಲೇಬೇಕಾಗತ್ತೆ. ಇಶ್ಯೂ ಏನೂ ಇಲ್ಲ ಅಂತಂದರೆ ನೋಡಿ, ಇದನ್ನು ನೋಡೋದಕ್ಕೆ ಎಷ್ಟು ಜನ ಖುಷಿ ಪಡ್ತಾ ಇರ್ತಾರೋ. 0 ಅಂತ ಇದೆ ಇವಾಗ, ಬಟ್ ಈ ರೆವೆನ್ಯೂ ಇದು ಜನ್ರೇಟ್ ಆಗಲಿ ಅಂತ ನೋಡಿ, ಈ ಕಾಲಮ್ ನೋಡಬೇಕು ಅಂದ್ರೆ ಜನ ತುಂಬ ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.